ಹಾಯ್ ಹಲೋ ವೀವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್. ಇವತ್ತಿನ ವಿಡಿಯೋದಲ್ಲಿ ಗರಿಗರಿಯಾಗಿ 10 ನಿಮಿಷದಲ್ಲಿ ಇನ್ಸ್ಟಂಟ್ ಆಗಿ ರಾಗಿ ಹಿಟ್ಟನ್ನು ಬಳಸ್ಕೊಂಡು ಗರಿ ರಾಗಿ ದೋಸೆನ ಹೇಗೆ ಮಾಡೋದು ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ. ಇದು ಬರೀ ಈಸಿ ಇನ್ಸ್ಟಂಟ್ ಮಾತ್ರ ಅಲ್ಲ, ಹೆಲ್ದಿ ಕೂಡ. ಹಾಗಿದ್ರೆ ಬನ್ನಿ ಗರಿ ರಾಗಿ ದೋಸೆನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಅದೇ ಕಪ್ಪಲ್ಲಿ 1/4 ಕಪ್ ಆಗುವಷ್ಟು ಮೀಡಿಯಂ ರವೆ ಅಥವಾ ಬಾಂಬೆ ರವಾನ ತಗೊಂಡಿದ್ದೀನಿ. 2 ಚಮಚ ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. 2 ಚಮಚ ಕಡಲೆ ಹಿಟ್ಟು, ಬಜ್ಜಿ ಬೋಂಡ ಎಲ್ಲ ಮಾಡ್ತೀವಲ್ಲ ಅದನ್ನು 2 ಚಮಚ ತಗೊಳ್ಳಿ. ನಂತರ ಒಂದು 1/4 ಚಮಚ ಅಜ್ವೈನು, ಅರ್ಧ ಚಮಚ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ಇದಾದ ನಂತರ ಒಂದಷ್ಟು ತರಕಾರಿಗಳನ್ನು ತಗೊಂಡಿದ್ದೀನಿ. 1 ಕ್ಯಾರೆಟನ್ನು ಸಣ್ಣದಾಗಿ ತುರಿದು ತಗೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಹಸಿ ಶುಂಠಿನ ತುರಿದಿಟ್ಕೊಂಡಿದ್ದೀನಿ. 2 ಹಸಿರು ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ. ಕರಿಬೇವನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ. ಸಣ್ಣದಾಗಿ ಈರುಳ್ಳಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಇದ್ರ ಜೊತೆಗೆ ಸಬ್ಬಸಿಗೆನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಬೋದು. ಬೀಟ್ರೂಟ್ನ ಕೂಡ ಸಣ್ಣದಾಗಿ ತುರಿದು ಸೇರಿಸ್ಬೋದು, ಚೆನ್ನಾಗಿರುತ್ತೆ. ನಂತರ ನಾನಿಲ್ಲಿ ನೀರನ್ನು ಸೇರಿಸ್ತಾ ಇದ್ದೀನಿ. ಮೊದಲಿಗೆ ನಾನು 2 ಕಪ್ ಆಗುವಷ್ಟು ನೀರನ್ನು ತಗೊಂಡಿದ್ದೆ. ಅದರಲ್ಲಿ 1.5 ಕಪ್ ಆಗುವಷ್ಟು ಮಾತ್ರ ನೀರನ್ನು ಸೇರಿಸಿ ಮಿಕ್ಸ್ ಮಾಡ್ತಾ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿದೆ. ಟೋಟಲ್ ಆಗಿ 2.5 3 ಕಪ್ ಆಗುವಷ್ಟು ನೀರು ಈ ಪ್ರಮಾಣಕ್ಕೆ ಬೇಕಾಗುತ್ತೆ. ಒಟ್ಟಿಗೆ ಹಾಕೊಂಡ್ರೆ ತೆಳುವಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡಿಕೊಂಡು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ಬ್ಯಾಟರ್ ಕನ್ಸಿಸ್ಟೆನ್ಸಿ ಹೇಗಿರಬೇಕು ಅಂದರೆ ನೀರು ದೋಸೆಗಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು. ಈಗ ದೋಸೆ ಬ್ಯಾಟರ್ ರೆಡಿ ಆಯಿತು. ಚಟ್ನಿನ ಹೇಗೆ ಮಾಡೋದು ನೋಡೋಣ. ಸಿಂಪಲ್ ಆಗೊಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಪ್ಯಾನ್ನ ಬಿಸಿ ಆಗೋದಕ್ಕೆ ಇಟ್ಕೊಂಡು 1/4 ಕಪ್ ಆಗುವಷ್ಟು ಶೇಂಗಾನ ಸೇರಿಸಿ ಚೆನ್ನಾಗಿ ಹುರಿತಾ ಇದ್ದೀನಿ. ಶೇಂಗಾ ಒಂದು 50% ಹುರಿದಿದ್ದಾದ ನಂತರ 1.5 2 ಚಮಚ ಆಗುವಷ್ಟು ಎಣ್ಣೆನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಎಣ್ಣೆಲೇ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಶೇಂಗಾನ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಚಟ್ನಿದು. ನಂತರ ಒಂದು 4 ಹಸಿರು ಮೆಣಸಿನಕಾಯಿ, 1 ಈರುಳ್ಳಿ, 1 ಇಂಚಷ್ಟು ಶುಂಠಿ, 6-7 ಬೆಳ್ಳುಳ್ಳಿ ಎಸಳು, 1 ಹುಳಿ ಟೊಮ್ಯಾಟೋನ ಸೇರಿಸ್ತಾ ಇದ್ದೀನಿ. ಬೇಕು ಅಂದರೆ ಇದ್ರ ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೋದು. ಬಟ್ ನಮಗೆ ಇಷ್ಟು ಹುಳಿ ಸಾಕು, ಹಾಗಾಗಿ ಮತ್ತೆ ನಾನು ಎಕ್ಸ್ಟ್ರಾ ಹುಣಸೆ ಹಣ್ಣನ್ನು ಹಾಕಿಲ್ಲ. ಈಗ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ತೆಗೆದಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ತಣ್ಣಗಾದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ, ರುಬ್ಬೋದಕ್ಕೆ ಬೇಕಾದಷ್ಟು ನೀರು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ತಗೊಳ್ಬೇಕು. ತುಂಬ ನೈಸಾಗಿ ಗ್ರೈಂಡ್ ಮಾಡಿದ್ರೆ ಚಟ್ನಿ ಅಷ್ಟೊಂದು ಚೆನ್ನಾಗಿರಲ್ಲ. ಈಗ ಇದನ್ನು ಒಂದು ಬೌಲ್ಗೆ ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೊಂದು ಒಳ್ಳೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ 1.5 2 ಚಮಚ ಎಣ್ಣೆ, ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಉದ್ದಿನಬೇಳೆ, ಅರ್ಧ ಚಮಚ ಜೀರಿಗೆ. ಇದೆಲ್ಲ ಚೆನ್ನಾಗಿ ಚಿಟಪಟ ಅನ್ನೋವಾಗ 1 ಕಡ್ಡಿ ಆಗುವಷ್ಟು ಕರಿಬೇವನ್ನು ಕೂಡ ಸೇರಿಸಿ ಈ ಒಗ್ಗರಣೆನ ಚಟ್ನಿ ಜೊತೆಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಗರಿ ರಾಗಿ ದೋಸೆ ಜೊತೆಗೆ ತಿನ್ನೋದಕ್ಕೆ ಸ್ಪೈಸಿ ಆಗಿರೋ ಸಿಂಪಲ್ ಚಟ್ನಿ ರೆಡಿ ಆಗುತ್ತೆ. ಈಗ ದೋಸೆನ ಮಾಡ್ಕೊಳ್ಳೋಣ. ದೋಸೆನ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ನ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆನ ಸವರ್ಕೊಂಡು ಈ ರಾಗಿ ಬ್ಯಾಟರ್ನ ಸ್ವಲ್ಪ ನೀಟಾಗಿ ಪ್ರತಿ ಸಲ ಮಿಕ್ಸ್ ಮಾಡ್ಕೊಂಡು ದೋಸೆ ಮಾಡಬೇಕು. ಇಲ್ಲ ಅಂದರೆ ರವೆ ಎಲ್ಲ ಕೆಳಗಡೆ ಕುತ್ಕೊಂಡ್ಬಿಡುತ್ತೆ. ದೋಸೆ ಗರಿಯಾಗಿ ಬರಬೇಕು ಅಂದರೆ ಆದಷ್ಟು ಬ್ಯಾಟರ್ನ ತೆಳುವಾಗಿ ಹರಡ್ಕೋಬೇಕು. ದಪ್ಪ ಆದರೆ ಸಾಫ್ಟ್ ಆಗಿಬಿಡುತ್ತೆ. ನಂತರ ಇದನ್ನು ಕಡಿಮೆ ಉರಿನಲ್ಲಿ 1.5 2 ನಿಮಿಷ ಬೇಯಿಸ್ಕೊಂಡ್ರೆ ಗರಿಯಾಗಿರೋ ದೋಸೆ ರೆಡಿ ಆಗುತ್ತೆ. ಸಾಫ್ಟ್ ಆಗಿರೋ ದೋಸೆ ಬೇಕು ಅಂದರೆ ಹೈ ಫ್ಲೇಮಲ್ಲಿ ಸ್ವಲ್ಪ ದಪ್ಪ ದೋಸೆನ ಹರಡ್ಕೊಂಡು ಮಾಡಿಕೊಂಡ್ರೆ ಸಾಫ್ಟಾಗಿ ಕೂಡ ದೋಸೆನ ಮಾಡ್ಕೊಂಡು ತಿನ್ಬಹುದು. ಇವಾಗ ನೋಡ್ತಾ ಇದ್ದೀರಲ್ವ, ಸಿಂಪಲ್ ಆಗಿರೋ ಚಟ್ನಿ ಜೊತೆಗೆ ಗರಿಯಾಗಿರೋ ರಾಗಿ ದೋಸೆ ರೆಡಿ ಆಯಿತು. ಇದನ್ನು ಯಾವಾಗಾದರೂ ಏನು ಮಾಡಬೇಕು ಅಂತ ಗೊತ್ತಾಗದೇ ಇದ್ದಾಗ ಬೇಗ ಮಾಡ್ಕೊಳ್ಬೋದು. ನೀವು ಕೂಡ ನಾಳೆನೇ ಈ ರಾಗಿ ದೋಸೆ ಮತ್ತು ಚಟ್ನಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಐ ಹೋಪ್ ಇವತ್ತಿನ ಈ ಗರಿ ರಾಗಿ ದೋಸೆ ಸಿಂಪಲ್ ಆಗಿರೋ ಸ್ಪೈಸಿ ಚಟ್ನಿ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬೈ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.